ನೀವೇನ್ರಿ ಮಾಡ್ತಾ ಇದ್ದೀರಾ ನೀವು? ನಿಮ್ಮ ಕೆಲಸ ನಾವು ಮಾಡಬೇಕಾ? ಯಾವನಿಗೆ ಲೇಡಬಲಿ ನಿಮ್ಮನ್ನು ನಿಮ್ಮ ಲೇಡಬಲಿನ ಮತ್ತೆ ಗತಿ ಕಳಿಸ್ಬಿಡ್ತೀನಿ ರಾಜ್ ಕಳ್ಸಿ. ಈ 5 ನಿಮಿಷಕ್ಕೆ ಇಲ್ಲಿರ್ಬೇಕು ನೀವು. ನಿಮ್ಮ ಮೇಡಬಲ್ಲಿ ಸ್ಪಾಟಲ್ಲಿ ಇರ್ಬೇಕು. ಅವ್ನು ನಿಮ್ಮ ಸೆಕ್ಷನ್ ಇಂಜಿನಿಯರ್ಗೆ ಅವ್ನಿಗೆ ಆದ್ರೆ ಆನಕ್ಕೆ ಬರಲ್ಲ, ಏನಕ್ಕೆ ಬರಲ್ಲ ಅವನಿಗೆ. ನೋಡೋ, ಇಲ್ಲಿಂದ ಸರ್ಕಲ್ಲಿ ನಿಲ್ಲಿಸಿ ನಟರಾಜ್, ಈ ಸರ್ಕಲ್ಲಿ ನಿಲ್ಲಿಸಿ. ಏನಪ್ಪ ಟಾರ್ ಇಲ್ವಾ? ಯಾರೆಲ್ಲ ಟಾರ್ ಇಲ್ಲ ಅಂತ ಮಾಡೋದು ಅಂದ್ರಿ ನೀವು. ಅವಾಗ ಮತ್ತೆ ನಿಲ್ತೀರಾ? ಯಾಕೆ ಹೇಳಿದೆ ನೀನು? ಈಗ ಈ ಸರ್ಕಲ್ ತನಕ ಮಾಡಿ ಈ ಸರ್ಕಲ್ ತನಕ ಮಾಡಕ್ಕೆ ಬೇಕು. ಇವತ್ತಿಗೆ ಮುಗಿಯುತ್ತೆ. ನಾಳೆ ಬೆಳಿಗ್ಗೆ ರಾಂಪುರ ಸರ್ಕಲ್ ಇಂದ ಸ್ಟಾರ್ಟ್ ಮಾಡೋದು. ಅರ್ಥ ಆಯ್ತಲ್ಲ? ನಾಳೆ ಬೆಳಿಗ್ಗೆ ಇವ್ರು ಸ್ಟಾರ್ಟ್ ಮಾಡ್ಲಿಲ್ಲ ಅಂತ ಹೇಳ್ರಿ. ಏನ್ ಮಾಡ್ಬೇಕಾದ್ ಮಾಡ್ಬಿಡ್ತೀನಿ. ಜನ ರೊಚ್ಚೆತಿಗೆ ನಿಮ್ ಬೆರ್ಸ್ಕೆನೆ ಬೆಂಕಿ ಹಾಕ್ತಾರೆ. ಹುಷಾರು. ನಿಮಗ್ ಮಾತ್ರ ಪ್ರಚೋದನೆ ಮಾಡಕ್ ಬರಲ್ಲ, ನಮಗೂ ಬರುತ್ತೆ ಪ್ರಚೋದನೆ ಮಾಡಕ್ಕೆ. ಉಡಾಫೆ ಉತ್ತರ ಪ್ರಚೋದನೆ ಮಾಡಕ್ಕೆ ನನಗೂ ಬರುತ್ತೆ. ಅಷ್ಟೆಲ್ಲ ನಿಂತ್ಕೊಂಡು ಮಾಡಿಸ್ಕೊಡ್ತೀವಿ. ಇವ್ರು ಇಷ್ಟ ಬಂದಂಗೆ ಡ್ರೈನ್ ಸ್ಲಾಬ್ ಮಾಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ್, ಒಟ್ಟಿಗೆ ಏನ್ ತಿಂತೀಯ ನೀನು? ಅನ್ನ ತಿಂತೀಯ, ಹೇಳ್ ತಿಂತೀಯ ನೀನು? ನಿನ್ನ ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಇರ್ಬೇಕಾ ಬೇಡ? ನೀನು ಇಲ್ಲಿ ಎಲ್ಲಿದೆಯಾ ನೀನು? ಲೈನಲ್ಲಿ ಇದೆಯೇನಪ್ಪ? ಸ್ಟಾರ್ಟ್ ಮಾಡಿ ಅಣ್ಣ. ಈಗ ಸ್ಟಾರ್ಟ್ ಮಾಡಕ್ ಹೇಳ್ದಾನೆ ಅವನು. ಊತ ಹಾಕ್ತೀನಿ ಇಲ್ಲೇ. ಯಾರು ಅಣ್ಣ AW ಅವರು ಹೇಳಿದ್ದು ಅವ್ರ ಅಪ್ಪನ ಮನೆ ಹೆಣ ಉಣ ಕೇಳಿಸ್ ಮಗನಿಗೆ. ಅವನಿಗೆ ವಾಟರ್ ಸಪ್ಲೈ ಬರ್ತಿದ್ದಾರೆ. ಇಲ್ಲ, ಅವ್ರು ನೆನ್ನೆ ಫೋನ್ ಮಾಡಿದಾಗ ಅಲ್ಲಿಂದ ಮಾಡ್ತೀನಿ ಅಂತ ಹೇಳಿ ನಾವು ಮಾಡಕ್ ಪ್ರಚೋದನೆ ಕೆಲವರಿಗೆ ಬರುತ್ತೆ ಅಂತ ಗುಣಸಾಗರದಲ್ಲಿ ಅಲ್ಲಿ ಇಲ್ಲಿ ಪ್ರಚೋದನೆ ಮಾಡ್ತಾರೆ. ಅವ್ರ ಹತ್ರ ಪ್ರಚೋದನೆ ಮಾಡಕ್ ನನಗೆ ಬರುತ್ತೆ. ಎಲ್ಲಿ ಬೇಕಾದ್ರೆ ಜನ ರೊಚ್ಚಿಗೆ ಹಚ್ಚಿ ಬೆಂಕಿ ಹಚ್ಚಿಬಿಡ್ತೀನಿ ಅವ್ರಿಗೆ ಸಮೇತ. ಯಾರು ಪ್ರಚೋದನೆ ಮಾಡ್ತಾರೆ ಅವರಿಗೂ ಸೇರಿಸಿ ಬೆಂಕಿ ಹಚ್ಚಕ್ಕೆ ನನಗೂ ಗೊತ್ತಿದೆ. ಆದ್ರೆ ನನ್ಸಕ್ಕಾಗಲ್ಲ. ಪ್ರಚೋದನೆ ಮಾಡಿ ಬೆಂಕಿ ಹಚ್ಚೋದು ಸುಲಭ, ಆದ್ರೆ ನನ್ಸಕ್ಕಾಗಲ್ಲ. ಅದು ನನಗೆ ಗೊತ್ತಿದೆ. ಪ್ರಚೋದನೆ ಮಾಡಿದವ್ರಿಗೂ ನನ್ಸಕ್ ಬರಲ್ಲ. ನಾವು ನೋಡಿ ನೋಡಿ ಸಾಕಾಗಿ ಹೋಗಿದೆ. ರೋಸತ್ತು ಹೋಗಿದ್ದೀನಿ ನಾನು. 2 ವರ್ಷ ಆಗಿದೆ ಗುದ್ಲಿ ಪೂಜೆ ಮಾಡಿ. ಇನ್ನೂ ಒಂದು ಕಂಬ ಶಿಫ್ಟ್ ಮಾಡೋಕ್ಕಾಗಿಲ್ಲ. ಹಣೆ ಬರೋಕ್ಕೆ ನೆನೆ ಕೊಟ್ಟಿರಲಿಲ್ಲ. ಮಾರುತಿ, ನೀವೆಲ್ಲ ಒಟ್ಟಿಗೆ ಏನು ತಿಂತೀರಪ್ಪ ನೀವು? ಹಾಂ, ನಿನಗೆ ಎಷ್ಟು ದಿವಸ ಆಯಿತು ನಿನಗೆ ಹೇಳಿ? ರಾಮಪುರದಿಂದ ಅಲ್ಲ ಕಂಬ ಶಿಫ್ಟ್ ಮಾಡೋಕ್ಕೆ, ಲೈನ್ ಶಿಫ್ಟ್ ಮಾಡ್ಕೋದಕ್ಕೆ. ಹಾಂ, ಒಂದು ಎಲ್ಲಿ ಮಾಡಿದಿರಿ? ಇಲ್ಲಿ ಎಲ್ಲಿ ಮಾಡಿದಾರೆ ಬಂದು ನೋಡ್ರಿ. ಇಲ್ಲಿ ಈ ರೋಡ್ ಕೆಲಸ ಮಾಡ್ತಾ ಇದ್ದಾರೆ, ಇನ್ನೂ ಕಂಬ ಶಿಫ್ಟ್ ಮಾಡಿಲ್ಲ. ನೀವು ಯಾವನು JE AW ನೋಡಿ ಎಲ್ಲರನ್ನ ಕರ್ಕೊಂಬಂದು ನಾಳೆ ಬೆಳಿಗ್ಗೆ ಫಸ್ಟ್ ಆ ಕಂಬ ಶಿಫ್ಟ್ ಆಗಬೇಕು. ಆ ಕಡೆಯಿಂದ ಟಾರ್ ಸ್ಟಾರ್ಟ್ ಮಾಡ್ತಾರೆ. ಇವತ್ತೇ ಈಗ ಮಧ್ಯಾಹ್ನಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಮಾಡ್ಬೇಕು ಈಗಲೇ. ಆ ಕಡೆ ಅವ್ರು ರಾಮಪುರದಿಂದ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನದಿಂದ ಕಾಂಟ್ರಾಕ್ಟ್ರು ಇಂಜಿನಿಯರ್ನ ಕರ್ಸಿ. ಸುರೇಶ, ಇದು ಅತಿ ಆಯಿತು ನಿಮ್ಮವ್ರದ್ದು. ಇದನ್ನ ಹಿಂಗೆ ಆದರೆ ಖಂಡಿತ ಇಲ್ಲಿ ಕೇಳಿಲ್ಲ. ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಜನಕ್ಕೆ ಪ್ರವಾಕ್ ಮಾಡಿ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಬೆಂಕಿ ಹಚ್ಚೋದು ಭಾರಿ ಸುಲಭ, ಆದರೆ ನನ್ಸಕ್ಕಾಗುತ್ತೇನ ತುಳಸಿ? ಬೆಂಕಿ ಹಚ್ಚಿದ ಬೆಂಕಿನ ಗಾಡಿಗೆ ಚಿಲ್ಲಿ ಬೀಳುತ್ತೆ. ನನ್ಸಕ್ಕಾಗುತ್ತೆ ಹಚ್ಚಿದೆ ನನಗೆ. ಅಲ್ಲಿ ಜನ ಅಲ್ಲಿ ಜನ ಅದನ್ನು ಫಸ್ಟ್ ರೆಡಿ ಮಾಡ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ. ನೀವು ಟಾರ್ ಸಿಕ್ಕಿಲ್ಲ, ಟಾರ್ ಸ್ಟಾರ್ಟ್ ಮಾಡ್ತಿದ್ದೆ 15 ದಿವಸ ಆಗಿದೆ. 15 ದಿವಸದಲ್ಲಿ ಯಾಕೆ ಅವ್ರು ಮಾಡ್ಕೊಂಡಿಲ್ಲ? ಆ ಕಡೆ ಹೇಳ್ತಾರೆ.
ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ, PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ, ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ, ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.